ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ ಸ್ತ್ರೀ ಪುರುಷ. ಹೂನವ ಪಾಪ ಅಮ್ಮಗ ನಮಗೆ ಕೇಳಿ ಒಂಥರ ಬೇಜಾರಾಗ್ಬಿಡ್ತು. ಪಾಪ ಈ ವಯಸ್ಸಕ್ಕೆ ಹಿಂಗೆ ಆಗಬಾರ್ದಾಗಿತ್ತು ಅವ್ರಿಗೆ. ಅಯ್ಯಯ್ಯೋ ಅಲ್ಲ ಬರೋದು ಬಂದೈತಿ ಕ್ಯಾನ್ಸರ್. ಅವ ಸಾಯಿ ಮುದುಕಿಗೆ ಬಂದು ಏನು ಮಾಡ್ತದ? ಇನ್ನು ನಿಮ್ಮ ಅತ್ತಿಗೆರ ಬಂದಿದ್ರೆ ದೌಡ್ ನಿಗ್ರು ಬಿಡೋದು ನೀರು ಕುಡಿತಿದ್ಲ, ನಿಗ್ರ ಮಟ್ಟ ಕಾಣ್ತಿದ್ಲ. ನಿಮ್ಮ ಅತ್ತಿಗೆರ ಬರಬಾರ್ದನ ಶಾಂತ ಹೋಗ ಕ್ಯಾನ್ಸರ್ ಹೊಕ್ಕಿದ್ಲು ಹಾಳು ಹೊಂಟುಟ್ಲೆ. ನೋಡ ಮುದುಕಿಗೆ ಬಂದೈತಿ. ಅದು ಹೆಂಗಿದ್ರು ಇನ್ನೊಂದು ವರ್ಷ ಭಾಳ ಅಂದ್ರೆ 1.5 ವರ್ಷಕ್ಕೆ ಸಾಯ್ತಿತ್ತು. ಅದಕ್ಕೆ ಬಂದು ಏನು ಮಾಡ್ತೈತಿ ಇದು? ಮುಂದೆ ಒಂದು ತಿಂಗಳ ಮುಂಚೆ ಇಲ್ಲ ಒಂದು 6 ತಿಂಗಳ ಮುಂಚೆ ಸಾಯ್ತೈತೆ ಅಟ್ಟೆ. ನಿಮ್ಮ ಅತ್ತಿಗೆರ ಬಂದಿದ್ರೆ ಅವ ಏನಂತ ಮಾತಾಡ್ತೀಯವ? ಬಾಯ ನಿಂದ ಏನೋ ಒಂದು ಕಷ್ಟ ಸುಖ ಹಿಂಗಾಗೈತವ ಅಂತ ಹೇಳ್ಕೊಂಡ್ರೆ ಅದಕ್ಕೆ ನಾ ಏನು ಹೇಳೋದಿಲ್ಲ ನಿನಗೆ ಫೋನ್ಯಾಗ. ನೀನೇ ಅದೇನಾಯ್ತು ಇದೇನಾಯ್ತು ಹಂಗೇನಾಯ್ತು ಹಿಂಗೇನಾಯ್ತು ಅನ್ನೋದಕ್ಕೆ ಹೇಳಿದ್ದೆ. ಒಂಥರ ಬೇಜಾರಾಕತ್ತವ ಹಂಗೆ ಮಾತಾಡ್ಬೇಡ. ಪಾಪ ಏನು ತೊಂದರೆ ಕೊಟ್ಟಾರ ಅವ. ನಿನ್ನ ಹೇಳ್ತೇನೆ ಕೇಳ, ನಮ್ಮ ಅತ್ತಿಗೆ ಏನಾರ ಅಂದ್ರೆ ನೀನು ಬಿಡಲ್ಲ ಮತ್ತು ನಾನು. ಅಯ್ಯಯ್ಯ ನಿನಗರ ಆಡುತ್ತಾಯಿಗಿಂತ ಅವ ಹೆಚ್ಚಾಗ್ಯಾವ ನೋಡು ನಿಮ್ಮ ಅತ್ತಿ ಮಾವನ ನಿನಗೆ. ಅಯ್ಯೋ ದೇವ್ರೆ ಆಯ್ತು ತಗೋ ಆ ಫೋನ್ ಇಡು, ನಾ ನಿಮ್ಮ ಅಪ್ಪಗೆ ಹೇಳ್ತೇನೆ. ಸರಿ ನಂದು ಸ್ವಲ್ಪ ಕೆಲಸ ಐತಡಿ. ರೀ ಏನ ಮರೆ ಆ ಫ್ಯಾಕ್ಟ್ರಿ ಅಂತ ಸೈರನ್ ಕೂಗ್ದಂಗೆ ಕೂಗ್ತಿಯಲ್ಲ, ಆ ಬೋಂಗ ಕೂಗ್ತತ್ತಲ್ಲ ಫ್ಯಾಕ್ಟ್ರಿ ಅಂದ ಹಂಗ ಏನ್ ಹೇಳು? ಹಂಗ ನಿಮ್ಗೆ ನಿಮ್ಮ ಹೆಂಡ್ತಿಯಾರು ಮಾತಾಡಿದ್ರೆ ಫ್ಯಾಕ್ಟ್ರಿನ ಹಾರನ್ ಕೂಗ್ದಂಗೆ ಅಕ್ಕಾವ್. ನಿಮ್ಗೆ ಮಂದಿ ಹೆಂಡ್ತಿಯಾರು ಮಾತಾಡಿದ್ರೆ ಮಧುರ ವಾಕ್ಯ ಆತಾವ್. ಅದನ್ನ ಬಿಡ್ರಿ ಹೋಲಿ. ಏನು ಹೇಳಕ್ ಕರ್ಸಿದೆ? ಶಾಂತವನ ಅತ್ತಿ ಅದೇ ನಮ್ಮ ಬಿತ್ತಿ ಅತ್ತಿ ಆಕಿಗೇನ ಕ್ಯಾನ್ಸರ್ ಬಂದತ್ತಂತ, ಆರಾಮಿಲ್ಲ ಅಂತ. ನಿನ್ನೆ ಅದು ಎಂಥದ ದವಾಖಾನೆ ಹೋದಾಗ ಗೊತ್ತಾತಂತ. ಪಾಪ ಮನ್ಯಾಗ ಎಲ್ಲರೂ ಶೋಕಾಚರಣೆ ಮಾಡಕತ್ತಾರಂತ. ಮನ್ಯಾಗ ಯಾರಿಗೆ ಮನ್ಸ ಇಲ್ಲಂತೆ. ಅದಕ್ಕೂ ಹಬ್ಬ ಔಟಿಗೆ ಏನು ಮಾಡಾಕು. ಛೇ ಪಾಪ ಆ ಹೆಣ್ಮಗಳಿಗೆ ಪಾಪ ಅವ್ರಿಗೆ ಯಾಕೆ ಬಂತಲ್ಲ ಇದು? ಸಾಯಿ ವಯಸ್ಸಕ್ಕಿಂತವೆಲ್ಲ ಬರಬಾರ್ದಪ್ಪ ಯಪ್ಪ. ಅಯ್ಯೋ ದೇವ್ರೇ ಪಾಪ ದೇವ್ರ ಕಣ್ಣಾಗ ಏನು ಕಾಣ್ತಿದ್ದಿದ್ದಿಲ್ಲನ ಪಾಪ ಹಿಂಗೆ ಆಗಬಾರ್ದಾಗಿತ್ತು. ಅಯ್ಯೋ ದೇವ್ರೆ. ಹರೇದ ಹೆಣ್ಮಗಳು ದುಡ್ಡು 4 ಮಂದಿ ಸಾಕ್ತಿದ್ಲು. ಅದಕ್ಕೆ ತಣ್ಣಗಿರಿ ಏನಾಗೋದಿಲ್ಲ ಇದ್ದಾರೆ ಏನು ಉಪಯೋಗ. ಇನ್ನೊಂದು 1.5 ವರ್ಷಕ್ಕೆ ತಾನ ಸಾಯ್ತಿತ್ತು. ಅದು ಹೋಗಕ್ಕೆ ಒಂದೇವ ಈ ಥರದ್ದೊಂದು ಕಾಯಿಲೆ ಬಂದು ಕುಂತತಿ. ಈಗ ಅದು ಬಿಡ್ರಿ, ನಾ ಹೇಳಿದ್ದದಲ್ಲ ಈಗ ಪಟಕ್ನ ಗಡ ವಿಷಯ ಗೊತ್ತಾಗೈತಿಲ್ಲ. ಬಡ ಏನು ಇದ್ದಿದ್ದ ಕೆಲಸ ಅಲ್ಲೇ ಬಿಟ್ಕೊಟ್ರಿ. ಬರ್ರಿ ನಡಿ ಹೋಗೋಣ ಅವ್ರ ಊರಿಗೆ. ನೋಡ್ರಿ ನಾ ಹೇಳತ್ತೀನಿ, ಅಲ್ಲಿ ಹೋಗಿಂದ ಮಾತಾಡ್ಕೊಂತ ಜೋರಾಗಿ ಬೇಜಾರು ಮಾಡ್ಕೊಂಡು ಅಳ್ಬೇಕು. ಏನು ಹಿಂಗೆ ಆಗಬಾರ್ದಾಗಿತ್ತು, ಅಯ್ಯೋ ಹಿಂಗೆ ಯಾಕೆ ಆಯ್ತು ಅಂತೇಳಿ ಏನು ಶೋಕ ಒಂಥರ ದುಃಖ ತೋರಿಸ್ಕೋಬೇಕು ಹೊರಗೆ. ನನಗೆ ದುಃಖ ಬರಲಿಲ್ಲ ಅಂದ್ರೆ ಅಳ್ಬೇಕ್ರಿ. ಬಂದ ಬರೆಸ್ಕೋಬೇಕು. ನನ್ನ ನೋಡಿ ಕಲೀರಿ. ನಾ ಎಲ್ಲ ಹೆಂಗೆ ಮಾತಾಡ್ತೇನೆ ಬರ್ರಿ ಗೊತ್ತಕತಿ. ಏಯ್ ಬಿಡು ಇಂಥ ಸಗಣಿ ತಿನ್ನ ಕೆಲಸನ. ಅದಕ್ಕೆ ಹೋಗಿ ತೊಂದರೆ ಕೊಡ್ತಿ? ಆತ ಹೋಗಿ ನೋಡಿ ಮಾತಾಸ್ ಬರೋಣಂತ. ಆದ್ರೆ ಅಳುದು ಕರಿದು ಚೀರಾಡೋದು ಎದಿ ಬಡ್ಬಡ್ಕೊಂಡು ಇಂಥವೆಲ್ಲ ಮಾಡಕ್ ಹೋಗ್ಬೇಡ. ಏನ್ ತಿಳ್ಕೊಬೇಕು ಅವ್ರ? ಇಲ್ಲಪ್ಪ ಮಾಡಲ್ಲ. ತೀರ ಮನುಷ್ಯ ಆತಾಗ ಏನು ಮಾಡಲ್ಲ ನಡ್ರಿ. ನಿಮ್ಗದೆಲ್ಲ ಅರ್ಥ ಆಗಲ್ಲ ಅದು. ರತ್ನ ನಿಮ್ಮ ಮಾವೆಲ್ಲಗಿರ ಚಾಗಿ ಕೊಟ್ಟೇನೆ ಇಲ್ಲ ಅವ್ರಿಗೆ? ಅಯ್ಯೋ ಅತ್ತಿಯರ ಚಹಾ ಕೊಟ್ಟಿದ್ದೆ, ಅದನ್ನ ಕುಡಿದೇ ಇಲ್ಲ. ಹಂಗ ಇಟ್ಟಿದ್ರು ಟೇಬಲ್ ಮ್ಯಾಗ. ನಾನು ಮತ್ತೆ ಈಗ ಒಳಗೆ ತಂದಿಟ್ಟೆ. ಹೊಳೆ ಕೇಳಿದ್ರೆ ಬಿಸಿ ಮಾಡಿ ಕೊಡೋಣ, ಸುಳ ಯಾಕೆ ಒಂದು ವಾಟೆ ಚಹಾ ಹಾಳು ಮಾಡ್ಬೇಕಂತೇಳಿ ಇದೇ ಪ್ಲೇಟ್ ಮುಚ್ಚಿಟ್ಟೆ ನೋಡ್ರಿ. ನಿನ್ನ ಜಿಪ್ಪುನ್ ತನಕ ಇಷ್ಟು ಬೆಂಕಿ ಬಿತ್ತು. ಆ ವಾಟೆದಂಚ ಮತ್ತೆ ಬಿಸಿ ಮಾಡಿ ಕೊಡ್ತೀಯೇನು? ಇಡು ಮುಸರಿಗೆ ಮತ್ತೆ ಬಿಸಿ ಮಾಡಿ ಕೊಡಕ್ಕಿಕ್ಕೆ ಕೇಳಿದ್ರೆ ಒಂದು ಬೇರೆ ಯಾವ್ದಾರ ಚಲೋ ತಂಗ ಚಹಾ ಮಾಡು. ಅದು ಒಂದು ನಮೂನಿ ಯಾಕತ್ ಬಿಸಿ ಮಾಡಿದ್ರೆ. ಹೋಗು ಮುಸರಿಗೆ ಇಡೋಗು. ₹1 ಕೊಡಜ್ಜ. ನಾನು ಅಂತೇಳಿಲ್ಲಪ್ಪ. ಅಲ್ಲೇ ನಿಮ್ಮ ಮೋನಪ್ಪನ ಕೇಳು, ನನ್ನ ಕಡೆ ಇದ್ರು ಕೊಡ್ತಿದ್ದೆಪ್ಪ. ನಂಗೆ ಅಳ್ಸರಬಲ್ ತಗೊಳಕ್ ಬೇಕಾಗಿತ್ತು. ಅದು ಅಳ್ಸರಬಲ್ ಕಳ್ದೈತಿ. ಮತ್ತೆ ಅವು ಗೊತ್ತಾದ್ರೆ ಬೈತಾಳ. ಇಲ್ಲಪ್ಪ ನನ್ನ ಕಡೆ ಇಲ್ಲ. ನನ್ನ ಕಡೆ ಇದ್ರು ಕೊಡ್ತಿದ್ದೆ ಮೊಮ್ಮಗನ. ಹೋಗಪ್ಪ ಅಲ್ಲೇ ನಿಮ್ಮ ಅವನು ಕೇಳು, ಬೈಯಲ್ಲ ಹೋಗು. ನಾ ಹೇಳ್ತೇನೆ ಹೋಗು. ನೀನು ಹೇಳ್ಬೇಕಾ ಮತ್ತೆ? ಅಣ್ಣ ನಾನು ಬರ್ತೀನ. ಎಲ್ಲಿ ಹೊಂಟ್ರಿ ಈ ಮಳ್ಯಾಗ ಆಟ ಆಡಕ? ಬೀಳ್ತಾವ ಈಗ ಬಡ್ತಾ ತಣ್ಣಗೆ ಮನ್ಯಾಗ ಕುಂದ್ರ. ಅಲ್ಲಿ ಹೊರಗೆ ಯಾವ ಹುಡುಗರು ಆಡಕತ್ತಿಲ್ಲ ಇವತ್ತು. ಈ ಹಾಳಾಗ ಸಾಲ ಒಂದು ಸುಟಿ ಯಾಕೆ ಕೊಟ್ಬಿಡ್ತತೆ ಏನತ್ತಾಗ. ಸುಮ್ಮನೆ ಹೋಗಿ ಒಂದು 2 ತಾಸು ಕುಂತಾರ ಬರ್ತಾವತ್ತಾಗ. ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ತಣ್ಣಗೆ ಮನೆ ಬಿದ್ದಾడు. ನಿನ್ನ ತಡಿ, ನೀನು ಹೋಗಿ ನರ್ಸರಿ ಬಿಟ್ಟು ಬರ್ತಂತ ನೀನು. ಅವ ನನ್ನ ಜೊತೆ ಬ್ಯಾಡಕ್ಕೆ. ನಾನು ನಮ್ಮ ಫ್ರೆಂಡ್ಸ್ ಆಟ ಆಡ್ತಿರ್ತೀವಿ. ಈಕೆ ಬರಕ್ಕೆ ಆಡ್ತಾಳ. ಏನ್ ಕಾಡ್ತಾಳ? ಬೀಳ್ತಾವ ನೀನು ಬಡ್ತಾ ಕಾಡ್ತಾಳಂತ. ಆ ತಂಗಿ ಕರ್ಕೊಂಡು ಆಡೋದು ಗೊತ್ತಿಲ್ಲ. ಬರೀ ಆ ಹುಡುಗರು ಕೊಟ್ಟು ಹೋಗಿ ಅಲ್ಲಿ ಕೆರೆ ದಂಡಿಗೆ ಆ ನೀರು ತುಂಬಿ ಹರಿತಿರ್ತಾವ. ಹೋಗ್ಬೇಡ ಅಂತ ಹೇಳಿಲ್ಲ ನಿನಗೆ? ಮತ್ತೆ ಅದನ್ನ ಮಾಡ್ತೀಯೇನು? ಇಲ್ಲಡ ನಿನಗೆ ಬೀಳ್ತಾವ. ನಿನಗೆ ಮೀನಾ ಮಸಳೆ ಅನ್ಕೊಂಡ್ ಹೊಂಟೆ ಅಂದ್ರೆ ತಡಿ ನಿಮ್ಮ ಅಪ್ಪ ಬರ್ತಾಡಿ. ನೀನು ಚುಚ್ಚುಕ ಆಕಾಶ ಬರೀ ಹಾಕ್ಲಿಲ್ಲ ಅಂದ್ರೆ ಕೇಳೋಣ ಕಾಲಿಗೆ ಅಡ್ಡಾಡೋದು ಹೆಂಗೆ ಅಡ್ಡಾಡ್ತಿ. ಮತ್ತೆ ಹೋಗಿನ ದವಾಖಾನೆ ರೊಕ್ಕ ಇಡಿಸ್ಬೇಕಲ್ಲ ನಮ್ಮ ಕಡೆ ಏನಾರ ಮಾಡ್ಕೊಂಡು. ನೆಗಡಿ ಜ್ವರ ಜಡ್ ಅಂತೇಳಿ ವರ್ಷ ಪೂರ್ತಿ ಮೂಗು ಸೋರೋದ್ ನಿಲ್ಲಂಗಲ್ಲ ಬಿಡಂಗಲ್ಲ. ಮೂಗು ಸೋರತ್ಲೆ ಮುಕ್ಕಳಿ ಸೋರ್ತತಿ, ಮುಕ್ಕಳಿ ಸೋರತ್ಲೆ ಮೂಗು ಸೋರತ್ ನಿಂದಿರ್ತತಿ. ಕೊಡ್ಲೇನ ಅಂದ್ರೆ ಹೇಳ್ತೀಯ ಮತ್ತೆ? ಫೋನು ನೋಡಕ್ಕೂ ಬೈತಿ, ಎಲ್ಲಕ್ಕೂ ಬೈತಿ. ಯಾಕೆ ಬೇರೆ ಏನು ಆಡಕ್ ಬರೋದಿಲ್ಲನೆ? ಫೋನ ನೋಡ್ಬೇಕನ? ನಡಿ ಒಳಗಲ್ಲಿ ಅವು ಏನೋ ಗುಂಡಾತಂತ ತಂದಿರಲ್ಲ ಹಿಂಗೆ ಕಣೆಗೆ ಹಾಕಿ ತೆಗಿದು ಆಟ ಆಡ್ ನಡ್ರಿ. ಬಾಯಾಗಿ ಇಟ್ಕೊಳಕತ್ರ ತಂಗಿ ಹೇಳ ಬಾಯ್ ಇಟ್ಕೊಬೇಡ ಅಂತೇಳಿ. ನೀನು ಬಾಯ್ ಇಟ್ಕೊಳಕ್ ಹೋಗ್ಬೇಡ. ಗುಂಡಾವು ಜರಿತಾವ್ ಗಂಟ್ಲ ಚಿಕ್ಕೊಂಡ್ರ ಏನ್ ಮಾಡ್ತೀರಿ?
ಮಾವರ ಸ್ವಲ್ಪ ಏನಾರು ತಿನ್ನಿ ಹೇಳ್ರಿ ಮಾವರ ಮನ್ಸಿಗೆ ಹಿಂಗೆ ಬೇಸರ ಮಾಡ್ಕೊಡ್ ಕುಂತ್ರೆ ಹೆಂಗೆ ನನಗೇನು ಬೇಡ ಆಗೈತವ, ಏನು ತಿನ್ಬೇಕಂತ ಅನ್ನಿಸ್ವಲ್ತು. ನಮ್ಮವ್ವ ಇದ ಕುರ್ಚಿ ಮ್ಯಾಗ ಕುಂದಿರ್ತಿತ್ತು, ಈಗ ನೋಡೀಗ ಯಾಕ ಹೇಳಕ್ ಸುಸ್ತು ಅಂತೇಳಿ ಅಲ್ಲೇ ಮಕ್ಕೊಂಡಾಳ. ಒಲ್ಲವನ ಏನು ಒಲ್ಲೆ, ಎದಕ್ಕೆ ಬೇಕಿತ್ತು ಜನ್ಮ. ನೀವು ಹೋಗಿ ಕೆಲಸ ಮಾಡ್ಕೊ, ನಾ ಮಾತಾಡ್ತೀನಿ ರೀ. ಹೇಳ್ರಿ ಒಟ್ಟು ಏನ್ರಿ ತಿನ್ನಿ ಹೇಳ್ರಿ. ನಂಗೆ ಏನು ಬೇಡಾಗಿಚ್ಚ ಅಂತ ಯಾಕೆ ಸುಮ್ಮನೆ ಕಾಡಕತ್ತಿ? ರೀ ಇದ್ರಾಗ 200 ರೂಪಾಯಿ ಐತಿ ತಗೋರಿ. ಎದ್ರ ಸಂಬಂಧ? ತಗೋರಿ ಕುಡ್ದು ಬರೋಗ್ರಿ, ಆರಾಮ್ ಕುಡ್ದು ಬರ್ರಿ. ಊಟ ಅಡುಗೆ ಆಗಿರ್ತೈತಿ, ಊಟ ಮಾಡಿ ಮಕ್ಕಳು ಅಂತ್ರಿ. ಇಷ್ಟು ದಿನ ಕುಡಿಯಾಕತ್ರ ಬೈತಿದ್ದಿ, ಈಗ ಕುಡಿದು ಬರೋಗಂತಿ. ಆದ್ರೆ ಇಷ್ಟು ದಿನ ಹಿಂಗೆ ಚಿಂತೆ ಮಾಡ್ಕೋತ ಕುಂದಿರ್ತಿದ್ದಿಲ್ಲಲ್ಲ ನೀವು, ಏನು ಮಾಡ್ಬೇಕು ಈಗ? ಈ ನಮ್ನಿ ಚಿಂತೆ ಮಾಡ್ಕೋತ ಕುಂದ್ರಾಕತ್ತೀರಿ, ನಾನು ಏನು ಮಾಡಲಿ ಹೇಳ್ರಿ? ಇತ್ತಾಗ ಅತ್ತಿಯರ್ಗೆ ಆರಾಮಿಲ್ಲ, ನನಗೆ ಅರ್ಥ ಆಕತಿ. ಹಂಗಂತೇಳಿ ನೀವು ಹಿಂಗೆ ಮಕ್ಕ ಮಾಡ್ಕೊ ಕೂತ್ರೆ ನಾನು ಏನು ಮಾಡಲಿ ರೀ? ನನ್ನ ಕೈಕಾಲ ಆಡಂಗಿಲ್ಲ. ನನಗೆ ಸಾಹಿತ್ಯನ ನಿಮ್ಮ ಜೊತೆಗೆ ಇರ್ಬೇಕು. ಸತ್ರು ಇಬ್ಬರ ಜೊತೆಗೆ, ಬದುಕಿದ್ರು ಇಬ್ಬರ ಜೊತೆಗೆ ಅನ್ನೋದೈತಿ. ನೀವು ಹಿಂಗೆ ಮಾಡ್ಕೊಂಡು ಕೂತ್ರೆ ನಾ ಹೆಂಗೆ ಜೀವ ಹಿಡ್ಕೊಂಡಿಂದಿರಲಿ ಹೇಳ್ರಿ ನೋಡೋಣ. ಮಾವ ನನಗೆ ಗೊತ್ತಾಯ್ತು ಹಿಂಗೆ ಮಕ್ಕ ಮಾಡ್ಕೊ ಕೂತಿರ್ತೀನಿ ಅಂತೇಳಿ, ಅದಕ್ಕೆ ಬನ್ನಿ. ಹೇಳು ಮಾವ ಹೇಳು, ಹಂಗೆ ಚಿಂತೆ ಮಾಡ್ಕೋತ ಕುಂದ್ರಬೇಡಪ್ಪ. ಅಲ್ಲ ಇಷ್ಟಕ್ಕೂ ಹರಿದರಾದ್ರೆ ಈ ವಯಸ್ಸಿಗೆ ಹಿಂಗೆ ಆಗಬಾರ್ದಾಗಿತ್ತಪ್ಪ ಅಂತ ಅನ್ನಿಸ್ತಿತ್ತು. ಆದರೆ ವಯಸ್ಸಾಗೋದೆಲ್ಲ ಆಗಿ ಹೋಗೈತಿ. ಭಾಳ ಅಂದ್ರೂ ಏನು ಹಂಗಿಂಗೆ ಅಂದ್ರು ಒಂದು 2 ವರ್ಷ ಹಂಗಾರ ಬದುಕಿತ್ತು ಅನ್ಕೋ. ಹೆಂಗಿದ್ರು ಸಾಯಿ ಮುದುಕಿನ, ಹೌದಿಲ್ಲ? ಹಂಗಂತೇಳಿ ಹಿಂಗಾಗಿ ಸತ್ತಿದ್ದು ಏನಾತ್ ಬಿಡು ಅಂತ ಇಲ್ಲ ಮಾವ, ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ. ಹೆಂಗಿದ್ರು ಜೀವ ಹೋಗೋದನ ಹಿಂಗೆ ಹೊಂಟತ್ತಷ್ಟೆ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಭಾಳ ಬದುಕಬೇಕು, ಮೊಮ್ಮಕ್ಳಿಗೆ ಪ್ರೀತಿ ಕೊಡ್ಬೇಕು, ಮೊಮ್ಮಕ್ಳು ಒಂದು ನೆಲೆ ಹತ್ತದ ನೋಡ್ಬೇಕು, ಅಷ್ಟು ವಯಸ್ಸು ನಿಮಗೆ ಐತಿ. ಅದನ್ನ ಯಾಕೆ ಹಾಳು ಮಾಡ್ಕೋತೀರಿ ಅಂತ. ಹಂಗಲ್ಲೇ ಶಿವಲಿಂಗ, ನನಗೆ ಬೇಜಾರು ಏನಿರೋದಂದ್ರ, ಏನಾರ ಆಗಿ ಸತ್ತಿದ್ರ ಏನಾರ ಅಂತಲ್ಲ, ವಯಸ್ಸಾಗಿ ನಮ್ಮವ್ ತೀರ್ಕೊಂಡಿದ್ರೆ ನನಗೆ ಇಷ್ಟೊಂದು ಮನ್ಸಿಗೆ ದುಃಖ ಹಾಕಿದ್ದಿಲ್ಲ. ಇನ್ನೂ ಸ್ವಲ್ಪ ದಿನ ಇರ್ತಾಳಲ್ಲ ಅನ್ನೋದಿತ್ತು. ಆದ್ರೆ ಹಿಂಗಾಗಿ ಪಾಪ ನಮ್ಮವ್ವ ಎಷ್ಟು ನಳ್ಳಾಕತ್ತೈತೆ ಏನ, ಹೊರಗೆ ಹೇಳ್ಕೊಲಾರ್ದ ಎಷ್ಟು ಸಂಟ ಅನ್ಭವಿಸಕತ್ತೈತೆ ಏನ. ಆತ್ ಮಾವ, ಹಂಗಂತೇಳಿ ನೀ ಹಿಂಗೆ ಮಾಡಾಕತ್ರ ಅಕ್ಕನ ಗತಿ ಏನು ವಿಚಾರ ಮಾಡಿ ಏನು? ಇವತ್ತಿನವರೆಗೆ ನೀ ಮನಸ್ಸು ಮುಟ್ಕೊಂಡು ಹೇಳಮ್ಮವ, ಮದುವೆ ಆದಾಗಿಂದ ಈ ಹೊತ್ತಿನವರೆಗೆ ಏನು ನಿನ್ನ ಖುಷಿ, ನಿನ್ನ ಸಂತೋಷ, ನಿನ್ನ ಮಕ್ಕಳ ಜೀವನ, ಈ ಮನೆ ಸಂಸಾರ ಜಂಜಾಟ, ಹಿಂಗೇಕಿ ಜೀವನ ಬಂದು ಹೋತು. ತಮ್ಮನ ಮಕ್ಕಳು, ಅಕ್ಕನ ಮಗಳು ಅಂತೇಳಿ ಹಿಂಗೇ ನೋಡ್ಕೊತಾ ಇದ್ಬಿಟ್ಲು. ಈಗ ನೀನು ಹಿಂಗೆ ಮಾಡಿದ್ರೆ ಆಕಿ ಜೀವನದಾಗ ಆಕಿ ಖುಷಿ ಕಂಡಿದ್ದರೆ ಏನೈತಿ? ಶಾಂತ, ಈ ರೊಕ್ಕೇನು ಬೇಡ ನಂಗೆ ಇಟ್ಕೊ ತೆಗೆದು ಏನು ಮಾಡೋಕ್ಕಾಗಲ್ಲ. ಕುಡಿಯಕ್ಕೆ ಒಲ್ಲೆ ನಾನು, ಬೇಜಾರ್ನಾಗೂ ಇರಲ್ಲ. ತಗೋ, ನೀ ಬೇಜಾರು ಮಾಡ್ಕೋಬೇಡ. ಒಂದಿಟ್ಟು ಹೊತ್ತು ಹೋಗಿ ನಾನು ನಮ್ಮ ಅವನ ಕಡೆ ಕುಂದಿರ್ತೇನೆ. ಹಾಂ ಹೋಗಿ ಕುಂದ್ರಿ. ಆದ್ರೆ ಅತ್ತಿ ಅದಿದ್ರಿಗೆ ಏನು ಹೇಳಕ್ಕೆ ಹೋಗ್ಬೇಡ್ರಿ, ಪಾಪ ಬೇಜಾರು ಮಾಡ್ಕೋತಾರೆ, ನೆನ್ಸ್ಕೊಂಡು ದುಃಖ ಪಡ್ತಾರೆ. ಮತ್ತೆ ಸಾಯಿ ವಯಸ್ಸಿಗೆ ನಾವು ಯಾಕೆ ದುಃಖ ಕೊಡ್ಬೇಕು? ಹ್ಞೂ ಹಂಗೆ ಮಾಡ್ತೀನಿ. ನೋಡ್ರಿವಾ, ನಿಮ್ಮ ರೊಕ್ಕ ನಿಮ್ಗೆ ಎಲ್ಲರಿಗೆ ಕೊಟ್ಟೇನಿ. ಏನು ಇನ್ನು ಮ್ಯಾಗ ನನಗೆ ಮಾತ್ರ ಯಾರು ಕಡಂಗಿಲ್ಲ. ಇನ್ ಮ್ಯಾಗ ಅಂಗಡಿ ನನಗೊಬ್ಬಕಿಗೆ ಸಂಬಂಧಪಟ್ಟಂಗ. ಏನು ನಿಮ್ಮ ರೊಕ್ಕ ನಾನು ನಿಮಗೆ ಕೊಟ್ಟೇನಿ, ಮುಗಿತಿಲ್ಲ. ನಿಮ್ದು ಲೆಕ್ಕ ಯಾವಾರ ಚುಕ್ತ ಆತಿಲ್ಲ. ಯಾವಾರ ಚುಕ್ತ ಆತ? ರೊಕ್ಕ ಯಾರು ಕೊಟ್ರು? ಅಲ್ಲ ನಂದು ಇಷ್ಟು ಇಕ್ಕಿದಿಷ್ಟು ಅಂದ್ರೆ ಕಮ್ಮಿ ಅಂದ್ರೆ ಒಂದು 2 ಲಕ್ಷ ರೂಪಾಯಿ ಬೇಕು. ಯಾರು ಕೊಟ್ರು? ಅಯ್ಯೋ ಈಕಿ ಯಾರ್ಯಾವ ಭಯ ಬರೋದಲ್ಲ, ರೇಣಕ್ಕನ ಗಂಡು ಕೊಟ್ಟನಂತ. ರೇಣಕ್ಕನ ಗಂಡ? ಅಯ್ಯೋ ದೇವ್ರೆ, ಆ ಪುಣ್ಯದ್ಗಿತ್ತಿ ಒಳಗೆ ಕೊಡಾಕ್ ಬಿಟ್ಟಾಳಲ್ಲವ ನಿಮಗೆ. ಅಲ್ಲ ಹೆಂಗೆ ಬಿಟ್ಲಿ ಆಕಿ ನಿನಗೆ ರೊಕ್ಕ ಕೊಡಾಕ? ಅದು ಅಕ್ಕಿ ಅಂಗಡಿ ಇದ್ರಿಗೆ ಅಂಗಡಿ ಮಾಡಕ್ಕೆ ನೀ ರೊಕ್ಕ ಕೇಳಿದ್ದು. ಅಲ್ಲ ಕೊಡಾಕ್ ಬಿಟ್ಟಾಳಲ್ಲ. ರೇಣವೇನು ಅಷ್ಟು ಒಳ್ಳೆಕೆ ಬಿಟ್ಟಾಳ? ನೀ ಹೆಂಗೆ ಏನು ನನಗಂತೂ ಒಂದು ಅರ್ಥ ಆಗೋಲ್ತು. ಅಯ್ಯೋ ಇಲ್ಲ, ಆಕಿನೇನು ಕೇಳಿದ್ದಲ್ಲ. ನನ್ನ ಗಂಡು ಹೋದಾಗ ಏನೋ ಬಾಯಿ ಕೇಳಾತಿತ್ತು ಅಂತಕ್ಕಿದೆ. ಪಾಪ ಇವ ಯಾರು ಭಯ ಬರೋದಲ್ಲ ಇವತ್ತಾಗ ಸೋಮಣ್ಣ ಆಕಿ ಹೆಂತಿಗೆ ಇರೋದು ಹಾಕೊಂಡು ಕೊಟ್ಟಿರೋದು ರೊಕ್ಕ. ಅದು ಏನು ಹಂಗ ಅಲ್ಲವ, ಬಡ್ಡಿ ಕೊಡ್ತೇವೆ ಅಂತ ಹೇಳೇವಿ, ಅದಕ್ಕೆ ಕೊಟ್ಟಾರ ರೊಕ್ಕ. ಪುಕ್ಕಟ್ಟಾದ್ರೆ ಅವರೇ ಕೊಡ್ತಿದ್ರು. ಬಂದಿ ಬಾ ಜಾತ್ರೆಗೆ ಅಂತಿದ್ರು. ಏನು ಬಡ್ಡಿ ಕೊಡ್ತೀನಿ ಅಂದಿರಿ? ಅಲ್ಲ ನೀ ಏನ ಬಡ್ಡಿ ಕೊಡ್ತೇನೆ ಅಂದಿದಿ, ನಮ್ಮ ರೊಕ್ಕ ಕೊಟ್ಟಿದಿ. ಯಾವ ಧೈರ್ಯಲೆ ಮಾಡಾಕತ್ತಿ ಪ್ರೇಮವ್ವ? ಆ ಹೋಟೆಲ್ ನಡೆಯೋದಲ್ಲ ಇವ, ಎದಕ್ಕಷ್ಟು ಗುದ್ದಾಡಿ ಮೈ ಮೇಲೆ ಹಾಕೊಳಕತ್ತಿ? ನನ್ನ ಮಾತು ಕೇಳು, ತೆಗೆದು ಬಿಡು ಸುಮ್ಮನೆ. ನಿಂದು ರೊಕ್ಕ ನಮ್ದಂತೂ ಕೊಟ್ಟಿ ಬಿಡು ಪಾಪ. ನೀನು ಯಾಕೆ ಸುಳ್ಳ ನಾವು ನಿನಗೆ ಅನ್ಬೇಕು. ಆದರೆ ಏನಂದೆ ಅಂದರೆ ಸುಮ್ಮನೆ ಪಾಪ ನೀನೆಲ್ಲ ಸಾಲಾಗಿಲ್ಲ ಮಾಡ್ಕೊಂಡು ಮತ್ತೆ ನಿಂಗೆ ವಜ್ಜಿ ಮಾಡಿ ಗಿಡ್ಕೊಂಡಿ ಅಂತ ಹೇಳಿದ್ದಷ್ಟೇ. ಅದು ಬಿಟ್ರೆ ನೋಡವ, ನಮಗಂತೂ ಏನೂ ತೊಂದರೆ ಇಲ್ಲ. ನಮ್ಮ ರೊಕ್ಕ ಬರೋದು ಬಂದೈತಿ. ಯಾರು ಮಾಡಿದ್ರೇನು, ಯಾರು ಬಿಟ್ರೇನು, ಹೌದಿಲ್ಲ? ಇರ್ಲಿ ಬಿಡ್ರೆ, ನಿಮ್ಮಂತೆಲ್ಲ ಸುಳ್ಳು ಹೇಳೋದೇನೈತಿ? ಅದು ಬಜ್ಜಿ ಮಿರ್ಚಿ ಗಿರ್ಮಿಟಿ ಹಿಂಗೆ ಮಾಡಿದ್ರೆ ಮಳೆಗಾಲಲ್ಲ ಚಲೋ ವ್ಯಾಪಾರ ಆಕತಿ ಅಂತ ನನ್ನ ಗಂಡ ಅಂದ. ನನಗೂ ಯಾಕೋ ಸರಿ ಅಂತ ಅನ್ನಿಸ್ತು. ಅದಕ್ಕೆ
ಅದನ್ನೇ ಮಾಡೋಣ ಅಂತ ಮಾಡ್ತಾ ಇದೀವಿ. ಏನ ಮತ್ತೆ ಬಿರಿಯಾನಿ ಮಾಡ್ತೀರನ ಅಂದ ಹೂ ಅಂದಿ? ಹ್ಞೂ ಅದ ನಾನು ಬಿರಿಯಾನಿ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೆ. ಆಮೇಲೆ ವಿಚಾರ ಬಂತು ತಲೆಯಾಗ, ಬಿರಿಯಾನಿ ಹಾಕ್ಬೇಕು ಸುಮ್ಮನೆ ಅದ್ರ ಬದ್ಲಿ ಈಗ ಒಳ್ಳೆ ಮಳೆಗಾಲ ಬಜ್ಜಿ ಮಿರ್ಚಿ ಗಿರ್ಮಿಟ್ಟಿ ಇಂಥವು ಮಾಡಿದ್ರೆ ವ್ಯಾಪಾರ ಒಳ್ಳೆ ಗಿಚ್ಚಕತಿ ಅಂತ ಅನಿಸ್ತು. ಅದಕ್ಕೆ ಹಂಗಾರೆ ಅದನ್ನೇ ಮಾಡೋಂತಡಿ ಅಂತೇಳಿ ವಿಚಾರ ನನಗೂ ತಲೆಯಾಗ ಅದೇ ಬಂತು. ಆಮೇಲೆ ಹಗುರಕತಿ ನಮ್ಗೆ ನಂಗೆ ಇದು ಬಿರಿಯಾನಿ ಮಾಡಕ್ಕೆ ಬರೋದಿಲ್ಲಲ್ಲ, ಅದಕ್ಕೆ ಇದೇ ಹಗುರ ಅಂತ ಅನ್ನಿಸ್ತು. ಅಬ್ಬಾ ಬಾ ಬಾ ಎಷ್ಟಿರ್ಬೇಕು ಆ ಅಲ್ಲ ಆಗ್ಲಿ ಬಿಡವ. ಅಲ್ಲ ಒಂದು ಮಾತು ಹೇಳಿಲ್ಲ ಕೇಳಿಲ್ಲ, ಅದೇ ಗಿರ್ಮಿಟ್ಟಿ ಮಿರ್ಚಿ ಬಜ್ಜಿನಿ ನಾವೇ ಮಾಡ್ಬೋದಿತ್ತ? ನಮ್ಮನ್ನು ಒಟ್ಟು ಇದರಿಂದ ಸರಿಸ್ಬೇಕಾಗೈತಿ. ಸರಿಸಿ ಬಡ ಬಡ ನಿಮ್ದು ನೀವು ಕಡೆಯಲ್ಲಿ ಮಾಡ್ಕೊಂಡ್ರಿ. ಅದು ಇಲ್ಲೇವಾ ನೀವೇ ಅಲ್ಲ ನಮ್ದು ರೊಕ್ಕ ಕೊಡು ನಮ್ಮ ರೊಕ್ಕ ಕೊಡು ಅಂತ ಕಂಡು ಬಿದ್ದವ್ರು ನೋಡಿದ್ರಿ ಈಗ ಹಿಂಗೆ ಅಂತೀರಿ. ತಗ ನಿಮ್ಮ ಮೊದಲೇ ಹೇಳಿದ್ರೆ ನಾವು ಯಾಕೆ ಇದು ಮಾಡ್ತಿದ್ವಿ? ಅರೆ ನಮ್ದುಗೆ ಆದ್ರೆ ಆಗೋದಿಲ್ಲ ಬಿಡಿ. ನೀವು ಏನು ಗಿರ್ಮಿಟ್ಟಿ ಮಾಡಿದ್ರು ಅಷ್ಟೇ, ಮಿರ್ಚಿದು ಮಾಡಿದ್ರು ಅಷ್ಟೇ, ನಮ್ದುಗೆ ಆಗ್ತಿದ್ದಿಲ್ಲ. ನಮ್ದು ಬಚ್ಚಾದು ಸಣ್ಣ ಸಣ್ಣದು ಇದ್ದಾರೆ. ಅರೆ ಕೆಲಸ ಅದು ಮಾಡ್ಕೋಬೇಕು, ಅವ್ರದ್ದು ಗಂಡದು ತೊಳೆದು ನಮ್ದು ಕೆಲಸ ಅದು ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಸಾಕಾಗಿ ಹೋಗ್ತದೆ. ಹೋಲ್ ಬಿಡ್ರಿ, ಬೇಸರ ಮಾಡ್ಕೋಬೇಡ್ರಿ. ನಂಗೆ ಬರ್ಲಿ ಕೆಲಸದ ಹೋಗಿ ಉಳ್ಳಾಗಡ್ಡಿ ಅದು ಹೆಚ್ಕೋಬೇಕು. ಇವತ್ತಿಂದ ಅಂಗಡಿ ತೆಗಿಬೇಕಂತ ಮಾತಾಡ್ಕೊಂಡೇವು ನಾನು ನನ್ನ ಗಂಡ. ಹೋಗಿ ಅಷ್ಟು ಉಳ್ಳಾಗಡ್ಡಿ ಹೆಚ್ಚಿ ಉಳ್ಳಾಗಡ್ಡಿ ಪಲ್ಯ ಮಾಡಿಡ್ಬೇಕು. ಹಗಲಿ ನಮ್ಮ ಕೆಲಸ ಇದೆ ಮನ್ಯಾಗ, ಇದನ್ನ ಮಾಡ್ಕೊಂತ ಮನೆ ಕೆಲಸ ಆಗ್ಬಿಡ್ತಾವೆ. ಸಂಜೆಗೊಮ್ಮೆ 4 ಗಂಟೆಗೆ ಹೋಗಿ ಮಿರ್ಚಿ ಬಜ್ಜಿ ಮಾಡಕ್ಕೆ ಹತ್ಬಿಡ್ತೀವಿ. ನೋಡು ಇಷ್ಟು ಬುದ್ಧಿ ನಮಗೆ ಬರಲಿಲ್ಲಲ್ಲ. ಅಯ್ಯೋ ಈಗ ಒಳ್ಳೆ ಚಲೋ ನಡೀತೈತಿ ಈಗ, ಅದಕ್ಕೆ ಅಷ್ಟು ಚಂದ ಪ್ಲ್ಯಾನ್ ಮಾಡಾಳಕ್ಕೆ. ಹೋಲ್ ಬಿಡ ಮಾಡ್ಕೊಲಿ, ಎಟ್ರ ಮಟ್ಟಿಗೆ ನಡೀತೈತಿ ನಾವು ನೋಡೋಣ. ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ್ಯ ದರ್ಪಣ. ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಮದುವೆ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯೆ ಉದ್ಯೋಗ, ಸಾಲಬಾಧೆ, ಅತ್ತೆ ಸೊಸೆ, ಕಲಹ, ದಾಂಪತ್ಯ ಕಿರಿಕಿರಿ, ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9986696053.